ನಮಸ್ಕಾರ. ನಾನು ಗಡಿನಾಡ ಕನ್ನಡಿಗ ಶ್ರೀನಿವಾಸ್, ಚಾಮರಾಜನಗರ, ಹರಿಕೊಟ್ಟಾರ. ಸ್ನೇಹಿತರೆ, ಹಿಂದಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, ನನಗೂ ಖುಷಿನೇ ಆಯಿತು ಹಿಂದಿ ಬ್ಯಾನ್ ಮಾಡಿದ್ದು ಅಂತೇಳಿ. ನಾವೆಲ್ಲ ಓದಬೇಕಾದ್ರೆ ಆವಾಗ 50ಕ್ಕೆ ಇದ್ದದ್ದು ಹಿಂದಿ. 50ಕ್ಕೆ ಹಿಂದಿ ಇತ್ತು, 150ಕ್ಕೆ ಕನ್ನಡ ಇತ್ತು. ಇವಾಗ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನಾನು ಎಷ್ಟು ತಗೊಂಡಿದ್ದೆ ಮಾರ್ಕ್ಸು ಅಂತ. ಹಿಂದಿ 50ಕ್ಕೆ 13 ತೊಗೋಬೇಕಾಗಿತ್ತು, ನಾನು 19 ತಗೊಂಡು ಪಾಸ್ ಆಗೋಗ್ಬಿಟ್ಟೆ. ಕನ್ನಡ 150ಕ್ಕೆ ಇತ್ತು. 150ಕ್ಕೆ 600ಕ್ಕೆ ಟೋಟಲ್ ಇದ್ದದ್ದು ಮಾರ್ಕ್ಸು. ಇವಾಗ 625 ಮಾಡಿದ್ರು. ಅದು ಕನ್ನಡ ಹಿಂದಿನ 100ಕ್ಕೆ ಮಾಡಿ. ಓಕೆ, ಸರಿ, ಮಕ್ಕಳಿಗೆ ಹೆವಿ ಆಗ್ತಿತ್ತು, ಕಮ್ಮಿ ಆಗುತ್ತೋ, ಓಕೆ, ತೊಂದರೆ ಇಲ್ಲ, ಅದು ಮಾಡಿದ್ದು ಸರಿ ನನ್ನ ಅನಿಸಿಕೆ. ಈ ನಮ್ಮ ರಕ್ಷಣಾ ವೇದಿಕೆಯವರು ಇದನ್ನು ಶೋಭಾ ಕರಂದ್ಲಾಜೆ ಏನೋ ಅಂತೇಳಿ ರಾಜಕೀಯ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ರಾಜಕೀಯ ಯಾಕೆ ಮಾಡಬೇಕು? ನಾವಿರೋದೇ ಕನ್ನಡ ರಕ್ಷಣೆ ಮಾಡೋಕ್ಕೆ ನೀವಿರೋದು. ಕನ್ನಡ ರಕ್ಷಣಾ ವೇದಿಕೆಯವರು ಕನ್ನಡ ರಕ್ಷಣೆ ಮಾಡೋಕ್ಕೆ ಇರೋದು. ಇದು ಕಾಂಗ್ರೆಸ್ಸು, BJP, JDS ಅಲ್ಲ. ನಾವಿರೋದು ನಮ್ಮ ನಾವು ಯಾವ ಮೂಲೆಗೆ ಹೋದರೂ ಸರಿ, ನಾನು ಪ್ರಥಮವಾಗಿ ಮಾತಾಡಿದ್ರೆ ನನ್ನ ಭಾಷೆ ಕನ್ನಡನ. ಯಾವುದೇ ಪೆಟ್ರೋಲ್ ಬಂಕಲ್ಲಿ ಹೋಗಲಿ, ಹೋಟೆಲಲ್ಲಿ ಹಿಂದಿ ಮಾತಾಡಿದ್ರೆ, ಯಾವುದೋ IT ಕಂಪನಿಗಳಿಗೆ ಹೋಗಿ ಎಂಟ್ರಿ ಮಾಡಿಸ್ಬೋದೆ, ಇದರ ಸಹ ಅಂತ ಹೇಳ್ತಾನೆ, ಕನ್ನಡದಲ್ಲಿ ಮಾತಾಡೋ ಅಂತ ಕೇಳ್ತೀನಿ ನಾನು. ಅದು ಮಾತಾಡ್ತಕ್ಕ ಗಲಾಟೆ ಎಲ್ಲ ಆಗಿದೆ. ಆದರೆ ನಮ್ಮ ಕನ್ನಡಿಗರ ಸಪೋರ್ಟ್ ಮಾಡಲ್ಲ. ಪೆಟ್ರೋಲ್ ಬಂಕಲ್ಲಿ ನೀವು ನಮ್ಮ ಈ ಕಡೆ ಈ ಉತ್ತರಕ್ಕೆ ಬಂದರೆ ಪ್ರಾಬ್ಲಮೇ ಇಲ್ಲ. ಈ ದಕ್ಷಿಣ ಸೈಡ್ ಕೊಟ್ಟೋದ್ರೆ ಮಾರ್ತಳ್ಳಿ, ಎಲೆಕ್ಟ್ರಿಸಿಟಿ, IT ಪಾಲಿ ಕಡೆ ಹಿಂದಿಯವರೇ ಜಾಸ್ತಿ. 90-90% ಬರೀ ಹಿಂದಿಯವರು ಇದ್ದಾರೆ. ಏನು ಮಾಡೋಣ, ಬೆಳಗಾಯಿತು ಅಂದ್ರೆ ಸ್ವಲ್ಪ ಯಶವಂತಪುರ ಹೋಗಿ ನೋಡಿದ್ದೀರ ನೀವು, ಎಲ್ಲ ನಾರ್ತಿಂದ ಬಂದು ಇಳಿತಾ ಇದ್ದಾರೆ. ಇಲ್ಲಿನ ನಮ್ಮ ಯುವಕ ಕೆಲಸ ಕಿತ್ಕೋತಾ ಇದ್ದಾರೆ. ಜೊಮ್ಯಾಟೊ, ಸ್ವಿಗ್ಗಿ, ಅದೇನು ಇದೆಯಲ್ಲ, ಎಲ್ಲರೂ ಹಿಂದಿಗಳೇ ಹೋಗ್ಬಿಟ್ಟಿದ್ದಾರೆ. ಕನ್ನಡಿಗರಲ್ಲಿದ್ದಾರೆ. ಕನ್ನಡಿಗರು ಕೆಲಸ ಕೊಡ್ತಾ ಇಲ್ಲ, ಕೆಲಸ ಕಿತ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನಾವು ಹೋಗಿ ಕನ್ನಡ ಹಿಂದಿಗೆ ಹಾಕಿರೋದಕ್ಕೆ ಬೋರ್ಡ್ಗೆ ಬಣ್ಣ ಬೆಳೆಯೋದಲ್ಲ. ನಮ್ಮ ಭಾಷೆಗೆ ಬೇಕು. ಭಾಷೆ ಜೊತೆಲಿ ನಮಗೇನು ಅವ್ರು ಬರಲ್ಲ, ಹಿಂದಿಯವ್ರು ಬರಲ್ಲ. ಈಗ ಮೊನ್ನೆ ಯಾವುದೋ ಒಂದು ಅಲ್ಲಿ ನಮ್ಮ ಸ್ನೇಹಿತರು ಹೈದರಾಬಾದ್ ಬಂದಿದ್ರು, ಅವ್ರಿಗೊಂದು ಯಾವುದೋ ಒಂದು ಬುಕ್ ಮಾಡಿದ್ರು. ಅವನು ಹಿಂದಿನ ಗಲಾಟೆ ಮಾಡ್ತಾಯಿದ್ದ. ನಾನು ಮೊಗ್ಗ ಕನ್ನಡದಲ್ಲಿ ಹೋಗೋದಾಕಿದ್ದೀನಿ ಅವನಿಗೆ. ಅವ್ರೇನೋ ಒಂದು ಪಾರ್ಸಲ್ ಬುಕ್ ಮಾಡೋದು ಅರ್ಜೆಂಟ್ ಇತ್ತು ಅಂತೇಳಿ. ಸರಿ ಅನ್ಬಿಟ್ಟು, ಏನು ಸರ್ ಶ್ರೀನಿವಾಸ್, ನಿಮ್ಮ ಬೆಂಗಳೂರು ಕರೆಕ್ಟಾಗಿದೆ ರೀ, ಬೆಂಗಳೂರು ಪ್ರಾಬ್ಲಮ್ ಅಲ್ಲ, ಅವನು ಯಾವನು ಗೊತ್ತಿಲ್ಲ ಅವನಿಗೆ ಅಂತೇಳಿ ನಾನು ಅವನಿರೋ ಜಾಗಕ್ಕೆ ಹೋಗಿ ಚಾರ್ಜ್ ಮಾಡಾಕ್ಬಿಟ್ಟಿದ್ದೀನಿ, ಕನ್ನಡದ ಹೋಗೋದಾಕಿದ್ದೀನಿ. ಎಷ್ಟು ಗಾಂಜಲ್ಲಿ ಗೊತ್ತು ಸರ್ ಅವ್ರಗಳಿಗೆ? ಸ್ವಿಗ್ಗಿ ನಮ್ಮ ಇಲ್ಲಿಗೆ ಈಗ ಲಬೇಡಿ ನಮ್ಮ ಈ ಕಡೆ ನಮ್ಮ ದಾಸರಳ್ಳಿ, ಪಿಂಡಿನಲ್ಲಿ ಈ ಕಡೆಯವರು ಹಿಂದಿಯವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವಾಗ ಅವ್ರ ಮಾತ್ರ ಮೆಲುಕು ಮಾಲೂಮ್ ನೈಸ್, ಕನ್ನಡ ಮಾಲೂಮ್ ನೈಸ್ ಅಂದ್ರೆ ತಟ್ಬಿಡ್ಬೇಕು ಅನ್ಸುತ್ತೆ. ಪಾಪ ಅವ್ರು ರಾತ್ರಿ 10 ಗಂಟೆ 11 ಗಂಟೆಗೆ ನಮ್ಗೆ ಬಂದು ಸಪ್ಲೈ ಮಾಡ್ತಾಯಿದ್ದಾರಂತ ಸುಮ್ಮನಿದ್ದೀನಿ. ಪಾಪ ಬಡ್ದಾಕ್ಬಿಟ್ಟಿದ್ದೆ ನಾನು. ಹಂಗಿಲ್ಲ, ನಾವು ಹೊಡೆದು ಬಿಡೋದೇ ದೊಡ್ಡಷ್ಟಕ್ಕಲ್ಲ. ಕನ್ನಡಿಗರು ಯಾವಾಗಲೂ ಹೃದಯ ಸಂಘ ಅಂತ ಕರೀರೋರು. ಹಾಗಂತ ನಾವು ಎಲ್ಲರ ಮೇಲೂ ನಾವು ದಬ್ಬಾಳಿಕೆ ಮಾಡೋದಲ್ಲ. IT BT ಇಲ್ಲಿ 3,000 4,000 ನಮ್ಮ ಬೆಂಗಳೂರಲ್ಲಿ IT BT ಇದೆ. ಗೇಟ್ಗೆ ಎಂಟ್ರಿ ಹಚ್ಚಾಗಬೇಕು. ಇದರ ಸಹಾಯಕ್ಕೆ ಐಡಿ ಕಾರ್ಡ್ ಅಂತ ಹೇಳ್ತೇನೆ ಇಂಗ್ಲೀಷಲ್ಲಿ, ಹಿಂದಿನಲ್ಲಿ. ಹಾಗಂದಾಗಿ ನಾನು ಎಷ್ಟು ಹುರಿತ ನನಗೆ ಗೊತ್ತಾ, ತಟ್ಟುಗಳು ಅನಿಸಿರುತ್ತೆ. ಅದನ್ನು ಆ ಜಾಗಕ್ಕೆ ಕನ್ನಡದವ್ರು ಬರಬೇಕು. ಅದನ್ನು ಒಂದ್ಸಲ ಪ್ರತಿಭಟನೆ ಮಾಡಿ, ನಾವು ನಿಮ್ಮ ಜೊತೆ ಬರ್ತೀವಿ. ನಾವು ಒಳಗಡೆ ಹೋಗ್ತಿದ್ದಾಗಲೇ ಅಲ್ಲೂ ID ಕಾರ್ಡ್ ತೋರಿಸಲ್ಲ. ನಾನು ಏನು ಅದೆಲ್ಲ ಕನ್ನಡದಲ್ಲೆಲ್ಲ ಅಂತ ಹೇಳಿರ್ತೀನಿ. ನಾನು ಅಲ್ಲಿ ಒಳಗಡೆ ಹೋಗ್ತೀನಿ. ಅಲ್ಲೋದಾಗ ಮೇನ್ ಗೇಟಲ್ಲಿ ಒಳಗಡೆ ಹೋಗಿ ಆಫೀಸಲ್ಲಿ ಎಂಟ್ರಿ ಮಾಡಬೇಕಾದ್ರು ID ಕಾರ್ಡ್ ಅಂತಾನೆ. ID ಕಾರ್ಡ್ ಇಲ್ಲ ಅಂತ ಕನ್ನಡದಲ್ಲೇ ಮಾತಾಡೋದು ನಾನು. ಅಲ್ಲಿ ಮಾತಾಡೋದೇನಾಗತ್ತೆ, ನಾವು ಕೆಲಸ ಮಾಡೋಕೆ ಹೋಗಿರ್ತೀವಿ, ನಮ್ಮೆಲ್ಲೇ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ ನಾವು ಸುಮ್ಮನೆ ನಾವು ಅವ್ರ ಮೇಲೆ ಗಲಾಟೆ ಮಾಡ್ಕೊಳ್ಳೋದು ಅಲ್ಲದೆ ನಮ್ಮ ಅನ್ನಕ್ಕೂ ನಮ್ಗೆ ಕಲ್ಲಾಕೋಬೇಕು, ಆ ಥರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಎರಡನೇದು, ಕ್ರೈಸ್ಟ್ ಯೂನಿವರ್ಸಿಟಿ ಸರ್, ಕರ್ನಾಟಕ ರಕ್ಷಣಾ ವೇದಿಕೆಯವರೇ, ಜೆಂಟ್ಸ್ ಹತ್ರ ತಪ್ಪಾಗ್ಬಿಟ್ಟು ನಮ್ಮ ಲೇಡೀಸ್ಗಳೇ, ನಮ್ಮ ಹೆಂಗಸಗಳೇ ಕಳಿಸಿ ಎಲ್ಲಿಗೆ. ಎಲ್ಲಿ ಪ್ರತಿಯೊಂದು ಪೊಸಿಷನ್ ಹೌಸ್ ಕೀಪಿಂಗ್ ಅಂತ ಹೇಳಿ, ಹೌಸ್ ಕೀಪಿಂಗವ್ರು ಮನೆ ಕೆಲಸ ಮಾಡೋದು ಪಾಪ ತಮಿಳ್ನವ್ರು ಇದ್ದಾರೆ. ಒಂದು 5%, 1% ಕನ್ನಡದವ್ರು ಇದ್ದಾರೆ. 70, 98, 97% ಮಲಯಾಳೀಸೇ ವರ್ಕ್ ಮಾಡ್ತಾ ಇರೋದು. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಮಲಯಾಳೀಸ್ಗಳಿರೋದು. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ನಾವಿಲ್ಲಿ ಕರ್ನಾಟಕದಲ್ಲಿ ಅವ್ರಿಗೆ ಯೂನಿವರ್ಸಿಟಿ ಕಟ್ಕೊಳ್ಳೋಕೆ ಕೊಟ್ಬಿಟ್ಟು ನೀವು ಮಲಯಾಳಿಗೆ ಕೆಲಸ ಕೊಟ್ಟರೆ ನಾವೆಲ್ಲಬೇಕು. ಕನ್ನಡದಲ್ಲಿ ಓದಿರೋರು ಇಲ್ವಾ? ಯಾಕೆ ಕೊಡ್ತಿಲ್ಲ ಕೆಲಸ? ಅದ್ರ ಬಗ್ಗೆ ಮಾತಾಡಿ.
ನವಂಬರ್ ಬರುತ್ತೆ, ನವಂಬರ್ ಅಂದರೆ ಡಿಸೆಂಬರು ಕ್ರಿಸ್ಮಸ್ ಬರುತ್ತೆ. ಅವರಿಗೆ ಅದ್ರ ಮೇಲೆ ಜ್ಞಾನ ಇರುತ್ತೆ. ಅವ್ರಿಗೆ ಕ್ರಿಸ್ಮಸ್ ಮಾಡಬೇಕು ಅಂತ ಲೈಟ್ ಅರೇಂಜ್ಮೆಂಟ್ ಮಾಡ್ತಾರೆ. ಒಂದು ಕನ್ನಡ ಬಾವುಟ ಹಾರ್ಸೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಅಲ್ಲಿ ಕೇಳೋರು ಇಲ್ಲ, ಯಾಕಂದ್ರೆ ಕನ್ನಡದ ಇದ್ದಂತಾನೆ ಕೇಳ್ತಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ. ಹಿಂದಿ ಹೊಡ್ಕೊಂಡು ಅಷ್ಟೊಂದು ಪೇಂಟ್ ಹಾಕೋದು, ಹಿಂದಿಯವ್ರ ಜೊತೆ ಜಗಳ ಆಡ್ತೀವಿ. ನಮಗೆ ಬೇಕಾಗಿರೋದು ಕೆಲಸ ಬೇಕು, ಕೆಲಸ ಜಾಗದಲ್ಲಿ, ಮತ್ತು ಎಲ್ಲ ಜಾಗದಲ್ಲಿ ಕನ್ನಡ ಇರಬೇಕು. ಆ ಥರ ಮಾಡಬೇಕು. ಅದನ್ನು ಮಾಡಿ ದಯವಿಟ್ಟು. ಅದನ್ನು ಬಿಟ್ಟುಬಿಟ್ಟು ಸುಮ್ಮನೆ ನೀವು ರಾಜಕೀಯಕ್ಕೆ ಹೋಗಿ ಕನ್ವರ್ಟ್ ಆಗೋದು ಬೇಕಾಗಿಲ್ಲ. ಏನಕ್ಕೆ ರಾಜಕೀಯ ಮಾಡ್ತಾಯಿದ್ದೀರಿ? ನಮ್ಮ ಕೆಲಸ ಏನು? ನಾವು ಕನ್ನಡ ರಕ್ಷಣೆ ಮಾಡೋಕ್ಕೆ ಇರೋದು. ಹೋಗಿ ಈಗ ಕಾಂಗ್ರೆಸ್ಗೂ BJPಗೂ ಬಗಿಟ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ನಮ್ಮಲ್ಲಿ ಏನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.